ಒಂಬತ್ತನೇ ಕ್ಲಾಸಿನ ಸಮಾಜ ವಿಜ್ಞಾನದ ಇಂದಿನ ಕ್ಲಾಸಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಆದರದ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನೀವು ರಾಷ್ಟ್ರೀಯ ಆದಾಯ ಎಂದರೆ ಏನು, ರಾಷ್ಟ್ರೀಯ ಆದಾಯದ ವಿವಿಧ ಮೂಲಗಳು ಯಾವುದು, ಯಾವ ಯಾವ ವಲಯಗಳಿಂದ ರಾಷ್ಟ್ರೀಯ ಆದಾಯವು ದೊರೆಯುತ್ತದೆ, ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡುವ ಉದ್ದೇಶವೇನು ಎನ್ನುವುದರ ಕುರಿತು ವಿವರವಾಗಿ ತಿಳಿದುಕೊಂಡಿದ್ದೀರಿ. ನಾವು ಇವತ್ತು ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡಲು ಉಪಯೋಗಿಸುವ ವಿವಿಧ ಆಶಯಗಳ ಕುರಿತು ವಿವರವಾಗಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡಲಿರುವ ಪ್ರಮುಖ ಆಶಯಗಳು ಯಾವುವು? ಮುಖ್ಯವಾಗಿ 4 ಆಶಯಗಳು. ಒಂದು, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಎರಡನೆಯದು ಒಟ್ಟು ಆಂತರಿಕ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಮೂರನೆಯದು ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಾಲ್ಕನೆಯದು ತಲಾ ಆದಾಯ. ಮೊದಲನೆಯದಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಈ ಆಶಯವು ರಾಷ್ಟ್ರೀಯ ಆದಾಯದ ಆಶಯಗಳಲ್ಲಿ ಅತ್ಯಂತ ಪ್ರಧಾನವಾದ ಪ್ರಾಮುಖ್ಯವಾದ ಆಶಯಗಳಲ್ಲಿ ಒಂದು. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಅಂತಿಮ ವಸ್ತುಗಳ ಮತ್ತು ಸೇವೆಗಳ ಹಣದ ರೂಪದ ಮೌಲ್ಯವನ್ನು ನಾವು ಈ ರಾಷ್ಟ್ರೀಯ ಆದಾಯದ ಆಶಯದಲ್ಲಿ ಒಳಪಡಿಸುತ್ತೇವೆ. ಅಂತಿಮ ಉತ್ಪನ್ನಗಳು ಅಂತ ಹೇಳಿದರೆ ಏನು? ಇದನ್ನು ನಾನು ನಿಮಗೆ ಒಂದು ಉದಾಹರಣೆಯ ಮೂಲಕ ತಿಳಿಸ್ತೇನೆ. ನಾವು ಉಪಯೋಗಿಸುವ ಧರಿಸುವ ಅಂಗಿ, ಇದು ಅಂತಿಮ ಉತ್ಪನ್ನ. ಅಂದರೆ ಒಂದು ವಸ್ತು ಬಳಕೆಗೆ ಸಿದ್ಧವಾಗಿರುವುದು ಅಂತ ಅರ್ಥ. ಹಾಗಿದ್ರೆ ಈ ಅಂಗಿ ಆಗಬೇಕಿದ್ರೆ ಏನೆಲ್ಲ ಬೇಕು? ಈ ಅಂಗಿಯನ್ನು ತಯಾರಿಸಲು ಏನೆಲ್ಲ ಬೇಕು? ಯಾವೆಲ್ಲ ವಸ್ತುಗಳಿಂದ ಈ ಅಂಗಿಯನ್ನು ತಯಾರಿಸ್ತಾರೆ? ಯಾವೆಲ್ಲ ಸೇವೆಗಳು ಇದರಲ್ಲಿ ಒಳಪಟ್ಟಿರ್ತವೆ? ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನೋಡಬೇಕು. ಒಂದು ಅಂಗಿಯನ್ನು ತಯಾರಿಸಬೇಕಿದ್ರೆ ನೂಲು ಬೇಕು,
ಗುಬ್ಬಿ ಬೇಕು, ಬಟ್ಟೆ ಬೇಕು, ದರ್ಜಿ ಬೇಕು. ಇಷ್ಟೆಲ್ಲ ಜನರು ಸೇರಿ, ಇಷ್ಟು ವಸ್ತುಗಳು ಸೇರಿ ಕೊನೆಯಲ್ಲಿ ಉತ್ಪಾದಿಸಲ್ಪಡುವುದು ಅಂಗಿ. ಈ ಅಂಗಿ ಅಂತಿಮ ಉತ್ಪನ್ನ. ಈ ಅಂತಿಮ ಉತ್ಪನ್ನದಲ್ಲಿ ಹಣದ ರೂಪದ ಸೇವೆ, ವಸ್ತುಗಳ ಮತ್ತು ಸೇವೆಗಳ ಹಣದ ರೂಪದ ಮೌಲ್ಯವು ಒಳಗೊಂಡಿರ್ತದೆ. ಆದ್ದರಿಂದ ಒಂದು ದೇಶದಲ್ಲಿ ಉತ್ಪಾದನೆಯಾಗುವ ಅಂತಿಮ ಉತ್ಪನ್ನಗಳ ಮತ್ತು ಸೇವೆಗಳ ಹಣದ ರೂಪದ ಮೌಲ್ಯವನ್ನು ನಾವು ಇದರಲ್ಲಿ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಒಟ್ಟು ರಾಷ್ಟ್ರೀಯ ಉತ್ಪನ್ನವೆಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಅಂತಿಮ ಉತ್ಪನ್ನಗಳ, ವಸ್ತುಗಳ ಮತ್ತು ಸೇವೆಗಳ ಹಣದ ರೂಪದ ಮೌಲ್ಯವಾಗಿದೆ. ಎಲ್ಲ ರಾಷ್ಟ್ರಗಳು ಒಂದು ಆರ್ಥಿಕ ವರ್ಷದಲ್ಲಿರುವ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕ ಹಾಕುತ್ತದೆ. ಇಲ್ಲಿ ಒಂದು ಹೊಸ ಶಬ್ದ ನಿಮಗೆ ಕೇಳಿರ್ಬೋದು, ಆರ್ಥಿಕ ವರ್ಷ ಅಂತ. ನಮ್ಮ ದೇಶದಲ್ಲಿ ಒಂದು ಆರ್ಥಿಕ ವರ್ಷವೆಂದರೆ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ರ ಅವಧಿಗೆ ಕೊನೆಗೊಳ್ಳುತ್ತದೆ. ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರ ಒಳಗಿನ ಕಾಲಾವಧಿಯನ್ನು ಒಂದು ಆರ್ಥಿಕ ವರ್ಷವೆಂದು ನಾವು ತಿಳಿಯುತ್ತೇವೆ. ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ವರ್ಷಗಳಿವೆ. ನಾವು ಕ್ಯಾಲೆಂಡರ್ ಇಯರ್ ಇದೆ, ಅದು ಸಾಧಾರಣವಾಗಿ ಜನವರಿಯಿಂದ ಪ್ರಾರಂಭವಾಗಿ ಡಿಸೆಂಬರ್ 31ಕ್ಕೆ ಕೊನೆಗೊಳ್ಳುವ ಆ ಅವಧಿಯನ್ನು ನಾವು ಕ್ಯಾಲೆಂಡರ್ ಇಯರ್ ಅಂತ ಕರೀತೇವೆ. ಆದರೆ ನಮ್ಮ ದೇಶದಲ್ಲಿ ನಾವು ಒಂದು ಆರ್ಥಿಕ ವರ್ಷ ಅಂತ ತಿಳಿಯುವುದು ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ರ ಕಾಲಾವಧಿ. ಉದಾಹರಣೆಗೆ ಈ ವರ್ಷ ನಾವು ತೆಗೆದುಕೊಂಡ್ರೆ 1/4/2020ರಿಂದ ಪ್ರಾರಂಭವಾಗಿ 31/3/2021ರ ನಡುವಿನ ಈ ಅವಧಿಯು ಒಂದು ಆರ್ಥಿಕ ವರ್ಷವಾಗಿದೆ. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಆರ್ಥಿಕ ವರ್ಷವಾಗಿದೆ. ಇನ್ನು ಎರಡನೆಯ ಆಶಯ, ಒಟ್ಟು ಆಂತರಿಕ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ವರ್ಗೀಕರಣದ ಮೂಲಕ ಆರ್ಥಿಕ ವಿಶ್ಲೇಷಣೆಯನ್ನು ಮಾಡುವುದಕ್ಕೆ ಅತ್ಯಂತ ಸೂಕ್ತವಾದ ಒಂದು ಆಶಯ ಯಾವುದು ಅಂತ ಕೇಳಿದರೆ ಒಟ್ಟು ಆಂತರಿಕ ಉತ್ಪನ್ನ. ಇದರಲ್ಲಿ ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದನೆಯಾಗುವ ವಸ್ತುಗಳನ್ನು, ಅಂತಿಮ ಉತ್ಪನ್ನಗಳು ಮತ್ತು ಸೇವೆಗಳು, ಅದು ಈ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸೇರಿಸಲ್ಪಡುತ್ತದೆ. ಇದನ್ನು ಸುಲಭವಾಗಿ ನಾವು ಹೇಳ್ಬೋದು. ಒಟ್ಟು ಆಂತರಿಕ ಉತ್ಪನ್ನ ಅಂತ ಹೇಳಿದರೆ ನಮ್ಮ ದೇಶದ ಒಳಗೆ ಉತ್ಪಾದನೆಯಾಗುವ ಉತ್ಪನ್ನ. ಅಂದರೆ ಇದರಲ್ಲಿ ನಮ್ಮ ದೇಶದವರು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಸಿಗುವ ಆದಾಯವು ನಮ್ಮ ದೇಶದ ಆಂತರಿಕ ಉತ್ಪನ್ನದಲ್ಲಿ ಸೇರಿಸಲ್ಪಡುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ದೇಶದ ಯಾವುದಾದರೂ ಒಂದು ಸಂಸ್ಥೆ ಅಥವಾ ಕೈಗಾರಿಕೆಗಳು ವಿದೇಶದಲ್ಲಿ ಸ್ಥಾಪಿಸಲ್ಪಟ್ಟು ಅಲ್ಲಿ ಅವು ಲಾಭ ಗಳಿಸಿದರೆ, ಆದಾಯವನ್ನು ಗಳಿಸಿದರೆ, ಆ ಆದಾಯವು ನಮ್ಮ ದೇಶದ ಆಂತರಿಕ ಉತ್ಪನ್ನದಲ್ಲಿ ಸೇರಿಸಲ್ಪಡುವುದಿಲ್ಲ. ಬದಲಾಗಿ
ಈ ಆದಾಯವನ್ನು ನಾವು ನಮ್ಮ ದೇಶದ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರಿಸುತ್ತೇವೆ. ಅದೇ ಉತ್ಪನ್ನವನ್ನು ಆಯಾ ದೇಶಗಳು ಅಲ್ಲಿಯ ಆಂತರಿಕ ಉತ್ಪನ್ನಗಳಲ್ಲಿ ಅವುಗಳನ್ನು ಸೇರಿಸುತ್ತವೆ. ಇನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನವು ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡಲಿರುವ ಆಶಯಗಳಲ್ಲಿ ಒಂದು. ಇದನ್ನು ನಾನು ನಿಮಗೆ ಒಂದು ಉದಾಹರಣೆಯ ಮೂಲಕ ವಿವರಿಸ್ತೇನೆ. ಮಕ್ಕಳೇ, ನಿಮಗೆಲ್ಲರಿಗೂ ಸೈಕಲ್ ಅಂತ ಹೇಳಿದರೆ ತುಂಬ ಇಷ್ಟ. ಈಗ ಸೈಕಲನ್ನು ಓಡಿಸಬೇಕು ಅಂತ ನಿಮಗೆ ಆಗಿದೆ. ಹಾಗಾಗಿ ನೀವು ಈ ವರ್ಷ ಒಂದು ಹೊಸ ಸೈಕಲನ್ನು 6,000 ರೂಪಾಯಿ ಕೊಟ್ಟು ಖರೀದಿಸಿದ್ದೀರಿ. 1 ವರ್ಷಗಳ ಕಾಲ ನೀವು ಈ ಸೈಕಲನ್ನು ಸರಿಯಾಗಿ ಉಪಯೋಗಿಸಿದ್ದೀರಿ. 1 ವರ್ಷದ ನಂತರ ಈ ಸೈಕಲ್ ನಿಮಗೆ ಮಾರಾಟ ಮಾಡಬೇಕಾಗಿ ಬಂದಿದೆ. ಆಗ ಮಾರಾಟ ಮಾಡುವಾಗ ನೀವು ಮೊದಲು ಕೊಟ್ಟ ಹಣವೇ ನಿಮಗೆ ಸಿಗುತ್ತದೆಯೇ? ಇಲ್ಲ. ಯಾಕೆ? ನೀವು ಆ ಸೈಕಲನ್ನು ಉಪಯೋಗಿಸಿದ್ದೀರಿ. ಉಪಯೋಗಿಸಿದಾಗ ಆ ಸೈಕಲ್ ಹೆಚ್ಚಾಗಿ ಸವಿಯುವುದು ಯಾವುದಂತ ನಿಮಗೆ ಗೊತ್ತಿದೆ. ಟಯರು ಸವದಿದೆ, ಪ್ಯಾಡಲ್ ಸವದಿದೆ, ಬ್ರೇಕು ಸವದಿದೆ. ಹಾಗಾಗಿ ಆ ಸೈಕಲ್ ನಿಮಗೆ ಮೊದಲನೇ ಹಾಗೆ ಸರಿಯಾಗಿ ಓಡಿಸಬೇಕಿದ್ದರೆ ಆ ಸೈಕಲನ್ನು ಏನು ಮಾಡಬೇಕು? ಸರಿಪಡಿಸಬೇಕು. ಸರಿಪಡಿಸಬೇಕಿದ್ರೆ ನಿಮಗೆ ಏನು ಬೇಕು? ಹಣ ಬೇಕು. ನೀವು ಅದನ್ನು ದುರಸ್ತಿ ಮಾಡಲಿಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ಇದು ನಿಮ್ಮ ಖರ್ಚಿನಲ್ಲಿ ಒಳಪಡ್ತದೆ. ಅದೇ ರೀತಿಯಾಗಿ ದೇಶದಲ್ಲಿ ಅನೇಕ ಕೈಗಾರಿಕೆಗಳು ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಕಾರ್ಖಾನೆಗಳು ನಡೆಸಲ್ಪಡ್ತವೆ. ಆ ಯಂತ್ರಗಳನ್ನು ಉಪಯೋಗಿಸಿದಾಗ ಅವುಗಳು ಮೊದಲಿನ ಹಾಗೆ ಇರುವುದಿಲ್ಲ, ಸವಕಳಿ ಹೊಂದುತ್ತವೆ. ಅವುಗಳನ್ನು ದುರಸ್ತಿ ಮಾಡಲು, ಸರಿಪಡಿಸಲು ಖರ್ಚು ತಗಲ್ತದೆ. ಅದನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿದರೆ ಸವಕಳಿಯ ವೆಚ್ಚ ಅಂತ ತಿಳಿ. ಅಂದರೆ ಸವಕಳಿಯ ವೆಚ್ಚ ಅಂತ ಹೇಳಿದರೆ ಡಿಪ್ರೆಸಿಯೇಷನ್ ವ್ಯಾಲ್ಯೂ ಅಂತ. ಈ ವರ್ಷ ಇದ್ದ ಹಾಗೆ ಅದು ಮುಂದಿನ ವರ್ಷ ಇರುವುದಿಲ್ಲ, ನಂತರ ಇರುವುದಿಲ್ಲ. ಅದನ್ನು ಉಪಯೋಗಿಸಿದ ಹಾಗೆ ಅವುಗಳು ಸವಕಳಿ ಹೊಂದುತ್ತವೆ. ಅವುಗಳನ್ನು ಸರಿ ಮಾಡುವಾಗ ನಮಗೆ ಖರ್ಚು ಬರ್ತದೆ. ಆ ಖರ್ಚನ್ನು ನಾವೇನಂತ ಕರಿತೇವೆ? ಸವಕಳಿಯ ವೆಚ್ಚ ಅಂತ ಕರಿತೇವೆ. ಅದೇ ರೀತಿಯಾಗಿ ನಮ್ಮ ದೇಶದ ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕ ಹಾಕುವಾಗ ಈ ಸವಕಳಿಯ ವೆಚ್ಚವನ್ನು ಕೂಡ ನಾವು ಲೆಕ್ಕ ಹಾಕ್ತೇವೆ. ನಾವು ಮೊದಲೇ ಕಲ್ತಿದ್ದೇವೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಉತ್ಪಾದಿಸಲ್ಪಡುವಾಗ ಅದಕ್ಕೆ ಅನೇಕ ಖರ್ಚುಗಳು, ಸವಕಳಿ ವೆಚ್ಚಗಳು ಅದರಲ್ಲಿ ಸೇರಿಸಲ್ಪಡ್ತವೆ. ಅದು ಹೇಗೆ? ಒಂದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಕಳೆ ಸವಕಳಿಯ ವೆಚ್ಚ ಆಗಿದೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಮ
ಒಟ್ಟು ರಾಷ್ಟ್ರೀಯ ಉತ್ಪನ್ನ ಕಳೆ ಸವಕಳಿಯ ವೆಚ್ಚ. ಆಗ ನಮಗೆ ಸಿಗುವುದು ನಿವ್ವಳವಾಗಿ ಎಷ್ಟು ಆದಾಯ ದೊರಕಿದೆ ಎನ್ನುವುದು ನಮಗೆ ಗೊತ್ತಾಗ್ತದೆ. ನಿಜವಾದ ಆದಾಯ ಎಷ್ಟು ಅಂತ ತಿಳಿಯುವುದು ನಿವ್ವಳ ರಾಷ್ಟ್ರೀಯ ಉತ್ಪನ್ನದಿಂದ. ಇಲ್ಲಿಯವರೆಗೆ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನವೆಂದರೆ ಏನು, ಒಟ್ಟು ಆಂತರಿಕ ಉತ್ಪನ್ನವೆಂದರೆ ಏನು, ನಿವ್ವಳ ರಾಷ್ಟ್ರೀಯ ಉತ್ಪನ್ನವೆಂದರೆ ಏನು ಅನ್ನುವುದರ ಕುರಿತು ತಿಳಿದುಕೊಂಡೆವು. ಇನ್ನು ನಾವು ರಾಷ್ಟ್ರೀಯ ಆದಾಯದ ಇನ್ನೊಂದು ಪ್ರಧಾನ ಆಶಯವಾದ ತಲಾ ಆದಾಯದ ಕುರಿತು ತಿಳಿದುಕೊಳ್ಳುವ. ತಲಾ ಆದಾಯವೆಂದರೆ ದೇಶದ ಸರಾಸರಿ ಆದಾಯ ಅಂತ ಹೇಳ್ಬೋದು. ಪ್ರತಿಯೊಬ್ಬನ ವ್ಯಕ್ತಿಯ ಆದಾಯವೆಷ್ಟು ಎನ್ನುವುದು ಇದರಲ್ಲಿ ತಿಳಿಯಲ್ಪಡುತ್ತದೆ. ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಿರ್ಬೋದು, ಒಬ್ಬ ವ್ಯಕ್ತಿಯ ಆದಾಯ ಕಡಿಮೆ ಇರ್ಬೋದು. ಆದರೆ ಅವರೆಲ್ಲರ ಸರಾಸರಿ ಆದಾಯ ಎಷ್ಟು ಎನ್ನುವ ಕಲ್ಪನೆಯೇ ತಲಾ ಆದಾಯ. ತಲಾ ಆದಾಯವನ್ನು ಕಂಡುಹಿಡುವುದು ಹೇಗೆ? ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯ ಎಷ್ಟು ಅಂತ ಲೆಕ್ಕ ಹಾಕಬೇಕು. ಆ ದೇಶದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ನಮಗೆ ತಿಳಿದಿರಬೇಕು. ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ದೊರೆಯುತ್ತದೆ. ತಲಾ ಆದಾಯ ಸಮ ಒಟ್ಟು ರಾಷ್ಟ್ರೀಯ ಆದಾಯ ಭಾಗಿಸು ಆ ದೇಶದ ಒಟ್ಟು ಜನಸಂಖ್ಯೆ. ಅಂದರೆ ಒಂದು ದೇಶದ ತಲಾ ಆದಾಯವನ್ನು ಕಂಡುಹುಡುಕುವುದು ಆ ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರೆಯುವಂಥದ್ದು. ತಲಾ ಆದಾಯವನ್ನು ಕಂಡುಹುಡುಕುವುದರಿಂದ ನಮಗೆ ನಮ್ಮ ದೇಶದ ಮತ್ತು ಬೇರೆ ದೇಶಗಳ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಮತ್ತು ಹೋಲಿಕೆ ಮಾಡಲು ಸುಲಭವಾಗುತ್ತದೆ. ಯಾವ ದೇಶ ಶ್ರೀಮಂತವಾಗಿದೆ, ಯಾವ ದೇಶ ಶ್ರೀಮಂತವಾಗ್ತಾ ಇದೆ, ಅಂದರೆ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅನ್ನುವುದನ್ನು ನಮಗೆ ಇದರಿಂದ ತಿಳಿದುಕೊಳ್ಳಬಹುದು. ಮಕ್ಕಳೇ, ನಾವು ಇವತ್ತು ಈ ತರಗತಿಯಲ್ಲಿ ಕಲಿತ ವಿಚಾರಗಳನ್ನು ಒಮ್ಮೆ ಪುನರಾವಲೋಕನ ಮಾಡೋಣ. ಈ ತರಗತಿಯಲ್ಲಿ ಮೊದಲನೆಯದಾಗಿ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ GNP, ಒಟ್ಟು ಆಂತರಿಕ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಮೇಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನೆಟ್ ನ್ಯಾಷನಲ್ ಪ್ರಾಡಕ್ಟ್ NNP, ಹಾಗೂ ತಲಾ ಆದಾಯದ ಕುರಿತು ವಿವರವಾಗಿ ತಿಳಿದುಕೊಂಡೆವು. ಈ 4 ಆಶಯಗಳು ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡಲು ಇರುವಂತಹ ಪ್ರಮುಖವಾದ ಆಶಯಗಳಾಗಿವೆ. ಇನ್ನು ಮುಂದೆ ನಾವು ಈ ತರಗತಿಗೆ ಪೂರಕವಾಗಿ ಕೆಲವು ಮನೆಗೆಲಸಗಳನ್ನು ಮಾಡಬೇಕಾಗಿದೆ. ಅದನ್ನು ನೀವು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಟಿಪ್ಪಣಿ ಬರೆಯಿರಿ. ರಾಷ್ಟ್ರೀಯ ಆದಾಯದ ಪ್ರಧಾನ ಆಶಯಗಳು. ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.